ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ PR. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಚಾಕ್ವೇಲು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಆರೋಗ್ಯ ಸೇವಾ ಕೇಂದ್ರ ಇತ್ತು. ಆದರೆ ಆವಾಗ ಒಂದು ಸ್ವಲ್ಪ ಚಿಕ್ಕದಿತ್ತು. ಈಗ ನಮ್ಮ THO ಸತ್ಯನಾರಾಯಣ ರೆಡ್ಡಿ ಒತ್ತು ಕೊಟ್ಟು ನಮ್ಮ ಶಾಸಕರಿಗೆ ಅರಿವು ಮೂಡಿಸಿ, ಶಾಸಕರು ಕೂಡ ಇಲ್ಲಿ ಗಡಿನಾಡು, ಇದಕ್ಕೆ ಬೇಕೇ ಬೇಕು, ಇಲ್ಲೊಂದು ದೊಡ್ಡ ಆಸ್ಪತ್ರೆ ಬೇಕೇ ಬೇಕು ಅಂತ ಅವರು ಕೂಡ ಮನಗಂಡು, ಮತ್ತು ಇಲ್ಲಿನ ಜನಸಾಮಾನ್ಯರು ಮತದಾರರು ಸುಮಾರು ಪ್ರೆಷರ್ ಮಾಡಿದ್ರು ನಮ್ಮ ಶಾಸಕರಿಗೆ. ಆ ಶಾಸಕರ ಒಂದು ಇದರಿಂದ ಇವತ್ತು ಒಳ್ಳೆಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಚಾಕ್ವೇಲ್ನಲ್ಲಿ ನಡೀತಾ ಇದೆ. ನಿಜವಾಗ್ಲೂ ಒಂದು ಹೆಮ್ಮೆ ಅನಿಸುತ್ತೆ. ಮೊದಲಿದ್ದಕ್ಕೂ ಈಗಿದ್ದಕ್ಕೂ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಸರ್ಕಾರಗಳು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಒಳ್ಳೆಯ ಕಟ್ಟಡವನ್ನು ಕೊಡ್ತಾರಾ ಅನ್ನೋ ಮಟ್ಟಕ್ಕೆ ಅನುಮಾನ ಮೂಡಿಸುತ್ತೆ. ನೋಡಿ, ಕಾರ್ ಪಾರ್ಕಿಂಗ್ ಇದೆ, 2 ವೀಲರ್ ನಿಲ್ಲಿಸ್ಕೊಳ್ಳೋಕ್ಕೂ ಜಾಗ ಇದೆ. ಇನ್ನೊಂದು, ಈ ಆಸ್ಪತ್ರೆನ ಓಪನ್ ಮಾಡೋದಕ್ಕೂ ಒಂದು ನಮ್ಮ ಚಾಕ್ವೇಲು ಗ್ರಾಮದ ಹಿರಿಯರು, ರೆಡ್ಡಿವರ್ಯರು ಪಾಪ ನಿಜವಾಗ್ಲೂ ಅವರು ದಾನಿಗಳು. ಸುಮಾರು ಎಕರೆ ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಉಚಿತವಾಗಿ ಸುಮಾರು ವರ್ಷಗಳ ಹಿಂದೆಯೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರನ್ನು ಸ್ಮರಣೆ ಮಾಡಬೇಕು ಅಂತ ರೆಡ್ಡಿಗಳು ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಅಂತಾದ್ರೆ ಅವ್ರು ಕೊಟ್ಟಿರೋ ಪ್ರತಿಫಲವೇ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತಂದ್ಬಿಟ್ಟು ಒಂದು ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆ ಒಂದಿದೆ. ಇಲ್ಲಿ ತಾವು ಕಟ್ಟಡವನ್ನು ನೋಡ್ಬೋದು. ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇದೆ, ಮತ್ತು ಡಾಕ್ಟರ್ಸು ಇದ್ದಾರೆ. ಈ ಒಂದು ವಾರ 10 ದಿವಸ ಡಾಕ್ಟ್ರ್ ಇಲ್ಲ, ಅಂದರೆ ಹಳೆ ಡಾಕ್ಟ್ರು ಟ್ರಾನ್ಸ್ಫರ್ ಆಗಿದ್ದರು. ನಮ್ಮ THO ಸಾಹೇಬರಿಗೆ ಸುಮಾರು ಜನ ಅರಿವು ಮೂಡಿಸಿ, ನೋಡಿ ಸರ್, ನಮ್ಮ ಚಾಕ್ವೇಲ್ಗೆ ತುಂಬ ಪೇಷಂಟ್ ಜಾಸ್ತಿ ಜನ ಇದ್ರಿ, ಇರಲೇಬೇಕು ಅಂದಾಗ ನಮಗೆ ಚೇಳೂರು ತಾಲೂಕಿನಿಂದ ತಾಲೂಕು ಕೇಂದ್ರ ಆಗಿದ್ರೂ ಅಲ್ಲಿ ನಾವೊಬ್ಬರು ಡಾಕ್ಟ್ರನ್ನ ನಮ್ಮ ಚಾಕ್ವೇಲು ಆರೋಗ್ಯ ಪ್ರಾಥಮಿಕ ಕೇಂದ್ರಕ್ಕೆ ಇಲ್ಲಿಗೆ ಹಾಕಿ, ಅಲ್ಲಿ ಬೇರೆಯವರು ಚಿಂತಾಮಣಿ ಡಾಕ್ಟ್ರನ್ನ ಹಾಕಿಸ್ಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಅಂದರೆ ಈ ಒಂದು ಒಳ್ಳೆಯ ಸೇವೆ ನಿಜವಾಗ್ಲೂ ನಮ್ಗೆ ಒಂಥರ ಖುಷಿಯಾಗುತ್ತೆ. ನೋಡಿ, ಹೋದ ತಕ್ಷಣ ಕೂತ್ಕೊಳ್ಳೋಕ್ಕೆ ಎಂಥ ಚೇರ್ಗಳಿದೆ, ಮತ್ತು ಬಂದ ತಕ್ಷಣ ನಮ್ಮ ವಿದ್ಯಾ ಗಣಪತಿಯನ್ನು, ದೇವರನ್ನ ದರ್ಶನ ಮಾಡ್ಕೋಬೋದು. ಅದು ನೋಡಿ, ಅವರು ಇದು ಕೂಡ VC ಲಕ್ಷ್ಮೀದೇವ ಮತ್ತು ಜಗನ್ನಾಥ್ ಅಂತ ಅವರು ಕೊಡುಗೆ ಕೊಟ್ಟಿರೋವಂಥದ್ದು. ಇದು ನೋಡಿ, ಕಟ್ಟಡ ಯಾವ ರೀತಿ ಇದೆ, ಯಾವ ರೀತಿ ಸುಸಜ್ಜಿತವಾಗಿದೆ ಅಂತಂದ್ಬಿಟ್ಟು ನೋಡಿ. ಚುಚ್ಚುಮದ್ದು ಕೊಠಡಿ, ಹಾಲುಣಿಸುವ ಕೊಠಡಿ, ನೋಡಿ ಇಷ್ಟು ಕೊಠಡಿಗಳು ಇದೆ. ತುಂಬ ಚೆನ್ನಾಗಿದೆ ಈ ಆಸ್ಪತ್ರೆ. ಒಳ್ಳೆ ಯಾವುದೋ ತಾಲೂಕು ಕೇಂದ್ರದಲ್ಲಿ ಇದ್ದಂಗಿದೆ. ನಾವು ನೋಡ್ಬೋದು, ಪ್ರಯೋಗಾಲಯ ಇದೆ, ಶೌಚಾಲಯಗಳು ಇದೆ. ಈ ಕಟ್ಟಡವನ್ನು ನೋಡಿದಾಗ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಬಂಡೆಗಳನ್ನ ಹಾಕಿದ್ದಾರೆ, ಗ್ರಾನೈಟ್ ಬಂಡೆಗಳು. ಮತ್ತು ವೈದ್ಯಾಧಿಕಾರಿಗಳು, ಆಡಳಿತ ವೈದ್ಯಾಧಿಕಾರಿಗಳ ಕೊಠಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಅಧಿಕಾರಿಗಳು ಕುಂತಿದ್ದಾರೆ. ಮತ್ತು ಮಹಿಳಾ ಕೊಠಡಿ, ಮೇಜರ್ OT ಕೊಠಡಿ, ಸಭಾಂಗಣ ಕಚೇರಿ, ಪುರುಷರ ಕೊಠಡಿ, ವಾರ್ಡುಗಳು, ಮೇಲ್ ವಾರ್ಡು, ಫಿಮೇಲ್ ವಾರ್ಡು, ಅಂದರೆ ಪುರುಷರದ್ದು ಒಂದು ವಾರ್ಡ್ ಇದೆ, ಹೆಂಗಸರದ್ದು ಒಂದು ವಾರ್ಡ್ ಇದೆ. ನೋಡಿ, ಇಷ್ಟು ದೊಡ್ಡ ಆಸ್ಪತ್ರೆ ಬೇಕು ಅಂದರೆ ಈ ದಿನ ನಮ್ಮ ಡೋನರ್ ಆಗಿರ್ತಕ್ಕಂತಹ ರೆಡ್ಡಿವರ್ಯರು ಕೊಟ್ಟಿರೋ ಒಂದು ಭಿಕ್ಷೆ ನಮಗೆ, ನಿಜವಾಗ್ಲೂ ಹೇಳಬೇಕು ಅಂದರೆ. ಅಂಥ ಒಂದು ಜಾಗವನ್ನು ಕೊಟ್ಟಿರೋದಕ್ಕೋಸ್ಕರ ಇವತ್ತು ಒಳ್ಳೆಯ ಒಂದು ಆಸ್ಪತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಜನಸಾಮಾನ್ಯರಿಗೆ ಈ ಆಸ್ಪತ್ರೆ ಸೇವೆ ಕೂಡ ಹಂಗೆ ಸಲ್ಲಿಸ್ತಾ ಇದೆ. ನೋಡಿ, ಇದು 1960ರಲ್ಲಿ ಫೌಂಡೇಶನ್ ಆಗಿರೋದು ನಮ್ಮ ಆಸ್ಪತ್ರೆ. ತಾವು ನೋಡ್ಬೋದು, ಲೋಕಲ್ ಫಂಡ್ಸ್ ಡಿಸ್ಪೆನ್ಸರಿ ಚಾಕ್ವೇಲು ಅಂತಿದೆ ಇಂಗ್ಲೀಷಲ್ಲಿ.
ಫೌಂಡೇಶನ್ ಸ್ಟೋನ್ಡ್ ಬೈ ಲೈಡ್ ಬೈ ಕೆ ಸಿ ರೆಡ್ಡಿ. ನಮ್ಮ ಕೆ ಸಿ ರೆಡ್ಡಿ ಅವರಿಂದ ಇದು ಆಗ ಇನಾಗ್ರೇಷನ್ ಆಗಿದೆ. ಅವರು ಯೂನಿಯನ್ ಮಿನಿಸ್ಟರ್ ಫಾರ್ ಹೌಸಿಂಗ್ ವರ್ಕ್ಸ್ ಆ್ಯಂಡ್ ಸಪ್ಲೈ ಅಂತಂದ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟ್ರು ಇವರು 11 ಜೂನ್ 1960 ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಅದನ್ನು ತಾವು ನೋಡ್ಬೋದು. ಅದಾದಮೇಲೆ MC ಸುಧಾಕರ್ ಉದ್ಘಾಟನೆ ಮಾಡಿದ್ರು. ದಿನೇಶ್ ಗುಂಡೂರು ಅವರು ಕನ್ಸರ್ನ್ ಮಿನಿಸ್ಟರ್ ಇದ್ದಾಗ ನಮ್ಮ ಮಾನ್ಯ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳು ನೋಡಿ ಅನಿಲ್ ಕುಮಾರ್ ಇವರೆಲ್ಲ ಈ ದಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಅಂತಂದ್ಬಿಟ್ಟು ಬೆಂಗಳೂರಿನವರು ಇವರು ದೊಡ್ಡ ಹಾಸ್ಪಿಟ್ಲು. ಅವರು ಇವತ್ತು ಒಂದು ಶಿಬಿರವನ್ನು ಆರೋಗ್ಯ ತಪಾಸಣಾ ಶಿಬಿರ ಅಂತಂದ್ಬಿಟ್ಟು ಒಂದು ಹಾಕ್ಕೊಂಡಿದ್ದಾರೆ. ಈ ಹಾಕ್ಕೊಂಡಿರೋದಕ್ಕೋಸ್ಕರ ಸುಮಾರು ಜನಕ್ಕೆ ಉಚಿತ ಸೇವೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲು ಸ್ಟಾಫು. ನೋಡಿ ಉಚಿತವಾಗಿ ರಕ್ತ ಪರೀಕ್ಷೆ, ಶುಗರು, ಸಾಮಾನ್ಯ ಮೂತ್ರ ಪರೀಕ್ಷೆ, ಕಫ ಪರೀಕ್ಷೆ, ಶಿಖರಣ, ಎಕ್ಸ್ರೇ, ECG, USG ಸ್ಕ್ಯಾನಿಂಗು ಇಷ್ಟೆಲ್ಲ ಇದೆ. ಮತ್ತು ನೋಂದಾಯಿತ ಒಳರೋಗಿಗಳಿಗೆ ಅಂತಂದ್ಬಿಟ್ಟು RBS, CBS, ಸಾಮಾನ್ಯ ಮೂತ್ರ ಪರೀಕ್ಷೆ, HIV ಪರೀಕ್ಷೆ, HIV, ರಕ್ತ ಗುಂಪು, ಶುಗರು, UCG ಸ್ಕ್ಯಾನಿಂಗ್, BT, CT, ಎಕ್ಸ್ರೇ, ECG ಇಷ್ಟು CT ಮತ್ತು ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗ್ ಕೂಡ ಇದೆಯಂತೆ. ಈ ರೀತಿ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ. ಇಷ್ಟು ಜನಕ್ಕೂ ಯಾವ್ಯಾವ ಡಾಕ್ಟರ್ಸ್ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ನಾವು ಈ ಒಂದು ವಿಡಿಯೋ ಮಾಡಿ ಒಂದು ಗ್ರೌಂಡ್ ರಿಪೋರ್ಟು ಕೊಡೋಣ ನಮ್ಮ ಜನಕ್ಕೆ. ನೋಡೋಣ ಯಾರ್ಯಾರು ಬಂದಿದ್ದಾರೆ, ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಪೇಷಂಟ್ಸು ಅಂತ. ಈ ಈಸ್ಟ್ ಪಾಯಿಂಟು ಹಾಸ್ಪಿಟ್ಲು ನಮಗೆ ನಮ್ಮ ಕ್ಷೇತ್ರಕ್ಕೆ ಅಂದರೆ ನಮ್ಮ ಈ ತಾಲೂಕು ಕೇಂದ್ರ ಏನಿದೆಯೋ ನಮ್ಮ ಚಾಕ್ವೇಲು, ಅದು ಚಿಂತಾಮಣಿಯಿಂದ KR ಪುರಕ್ಕೆ ಹತ್ತಿರ ಇರುತ್ತೆ. ವೀರಗೋನಗರ ಅಂತಂದ್ಬಿಟ್ಟು ನೋಡಿ, ವೀರಗೋನಗರ ಅಂಚೆ ಅವಲಹಳ್ಳಿ ಹತ್ರ, KR ಪುರ, ಬಿದ್ರಳ್ಳಿ ಅವರಹಳ್ಳಿ ಹತ್ರ ಈಸಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಇಂಥ ಒಂದು ಒಳ್ಳೆಯ ಹಾಸ್ಪಿಟ್ಲು. ಇದೇ ರೀತಿ ಹಿಂದೆ ಸುಮಾರು ಕ್ಯಾಂಪ್ಗಳನ್ನು ಮಾಡಿದೆ, ಶಿಬಿರಗಳನ್ನು ನಡೆಸಿ ಸುಮಾರು ಬಡವರಿಗೆ ಅನುಕೂಲವಾಗಿದೆ. ಸುಮಾರು ಜನ ಈ ರೋಗಿಗಳಿಗೆ ಊರುಗೋಲಾಗಿ ಪಾಪ ಕೆಲಸ ಮಾಡ್ತಾಯಿದೆ. ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ಬೇಕು ನಾವು. ನಿಜವಾಗ್ಲೂ ಈ ರೀತಿ ಯಾರು ಮಾಡ್ತಾರೆ? ಯಾರೂ ಮಾಡೋಕ್ಕೆ ಹೋಗಲ್ಲ. ಆದರೆ ಕೆಲವು ನಮ್ಮ THO ಅವರ ಹಿತಾಸಕ್ತಿಯಿಂದ ಕೆಲವು ಅವರು ನಮ್ಮ MLA ಅವರು ಕೂಡ ಕೆಲವು ಉಚಿತ ಕ್ಯಾಂಪ್ಗಳನ್ನ ಹಾಕಿಸಿ ಪಾಪ ಎಲ್ಲರೂ ಬರಬೇಕು ಅಂದರೆ ಆಗಲ್ಲ ರೋಗಿಗಳು ಅಂತಂದ್ಬಿಟ್ಟು ಹೇಳಿದ್ದಾರೆ. ಆ ಒಂದು ಇದರಿಂದ ಆವಾಗ ಕ್ಯಾಂಪ್ಗಳು ಹಾಕ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಕ್ಯಾಂಪ್ ಹಾಕಿದ್ದಾರೆ ವೀಕ್ಷಕರೇ. ಈಗ ಯಾರ್ಯಾರು ಎಷ್ಟು ಜನ ಪೇಷಂಟ್ಗಳಿದ್ದಾರೆ, ಯಾರ್ಯಾರು ತಜ್ಞರು ಬಂದಿದ್ದಾರೆ ಅಂತ ಒಳಗಡೆ ಹೋಗಿ ನೋಡೋಣ ವೀಕ್ಷಕರೇ. ನೋಡಿ, ಈಗ ಈಸ್ಟ್ ಪಾಯಿಂಟ್ ಅಂತ ಬ್ಯಾನರ್ನೇ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬ್ಯಾನರ್ ನಾವು ನೋಡ್ಬೋದು. ಇವತ್ತಿನ ದಿನಾಂಕ ಆರೋಗ್ಯ ತಪಾಸಣಾ ಏರ್ಪಡಿಸಿದ್ದಾರೆ. ಈಗ ಡಾಕ್ಟರ್ಸ್ ಇಬ್ಬರು ಡಾಕ್ಟ್ರನ್ನ ಈ ನಂಬರ್ ತಾವು ನೋಡಿಕೊಂಡು ಯಾರು ಬೇಕಾಗಿರೋ ರೋಗಿಗಳಾಗಲಿ ಇಲ್ಲ ರೋಗಿಗಳ ಪೇರೆಂಟ್ಸ್ ಆಗಲಿ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ತಮಗೆ ಯಾವುದೇ ಕಾಯಿಲೆ ಇದ್ರೂ ಅವರು ಸರಿಯಾದ ಸಜೆಷನ್ ಕೊಡ್ತಾರೆ. ಅಲ್ಲಿಗೆ ಬರಬೇಕಾ ಇಲ್ಲ ಇಲ್ಲಿಗೆ ಬಂದು ಇದು ಮಾಡ್ತೀರಾ? ಯಾಕಂದರೆ ಇವಾಗೆಲ್ಲ ಫೋನುಗಳೇ ಜಾಸ್ತಿ ಇರೋದು. ಫೋನುಗಳು ಕನ್ಸಲ್ಟೆನ್ಸಿ ಮಾಡಿಕೊಂಡು ಡಾಕ್ಟ್ರ್ ಹೇಳ್ದಂಗೆ ನಾವು ನೋಡ್ಕೋಬೇಕಾಗತ್ತೆ. ಈಗ ನೋಡೋಣ ಎಷ್ಟು ಜನ ಪೇಷಂಟ್ಗಳು ಬಂದಿದ್ದಾರೆ ಮತ್ತು ಯಾವ್ಯಾವ ಡಾಕ್ಟ್ರು ಯಾವ್ಯಾವ ತಜ್ಞರು ಬಂದಿದ್ದಾರೆ ಅಂತ ತಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ ವೀಕ್ಷಕರೇ. ಈ ಕ್ಯಾಂಪ್ ಕೋಆರ್ಡಿನೇಟರ್ ಒಬ್ಬರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ನಮ್ಮ ಹೆಸರು ರಮೇಶ್ ಅಂತ. ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಂದ ನಾವು ಬಂದಿರೋದು. 7 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಕ್ಯಾಂಪ್ ಎಲ್ಲ ಆರ್ಗನೈಸ್ ಮಾಡೋದು, ಕ್ಯಾಂಪ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಚಾಕ್ವೇಲು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕ್ಯಾಂಪ್ ಹಾಕಿದ್ದೀವಿ. ಇವತ್ತು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಇವತ್ತು ಎಷ್ಟು ಜನ ರೋಗಿಗಳು ಬಂದಿದ್ದಾರೆ ಸರ್ ನಿಮಗೆ? ಸರ್ ಇವತ್ತು ಒಂದು ಹೌದು, ಈ ಕ್ಯಾಂಪ್ ಎಷ್ಟನೇ ಕ್ಯಾಂಪ್ ನಮ್ಮ ಚಾಕ್ವೇಲಲ್ಲಿ ಹಾಕ್ತಾರೆ? ಚಾಕ್ವೇಲಲ್ಲಿ ಇದು ಅಂದರೆ
10ನೇ ಕ್ಯಾಂಪ್ ಸರ್. 10ನೇ ಕ್ಯಾಂಪು. ಹಾಗಾದರೆ ನಿಮಗೆ ಕನ್ಸಲ್ಟೆನ್ಸಿ ಚೆನ್ನಾಗಿರುತ್ತೆ ಮೊದಲಿಂದ. ಮೊದಲಿಂದ ತುಂಬ ಸಪೋರ್ಟಿವ್ ಆಗಿದ್ದಾರೆ. BSc ಅವರಾಗಿರ್ಬೋದು, ಇವರು ನರ್ಸಿಂಗ್ಸ್ ಒಳಗಡೆ ಸ್ಟಾಫ್ ಆಗಿರೋ ಡಾಕ್ಟರ್ಸ್ ಆಗಿರ್ಬೋದು, ಇವೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಫ್ರೀ ಕ್ಯಾಂಪ್ಸ್ ಎಲ್ಲ. ಇವತ್ತು ಎಷ್ಟು ಜನ ರೋಗಿಗಳು ಬಂದಿದ್ದಾರೆ ಸರ್? ಸರ್ ಇವತ್ತು ಒಂದು 250ರಿಂದ 270 ಜನ ಪೇಷಂಟ್ಸ್ ಬಂದಿದ್ದಾರೆ. ಹೌದಾ? ಎಲ್ಲ ಎನ್ರೋಲ್ ಮಾಡಿದ್ದೀರಾ? ಎಲ್ಲ ಎನ್ರೋಲ್ ಮಾಡಿದ್ದೀವಿ. ಫಸ್ಟಿಂದ ನೋಡಿ ವೀಕ್ಷಕರೇ, ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂತ ಎನ್ರೋಲ್ ಮಾಡಿರೋದು ಕೂಡ ನಾವು ತೋರಿಸ್ತಾ ಇದ್ದೀವಿ. ಲಾಸ್ಟ್ ಎಷ್ಟು ತೋರಿಸಿ ಸರ್? ಲಾಸ್ಟ್ ಎಷ್ಟು ಜನ ಇದ್ದಾರೆ? ನೋಡಿ 260 ಜನಕ್ಕೆ ಇವತ್ತು ಪಾಪ ರೋಗಿಗಳಿಗೆ ಸಹಾಯ ಆಗಿದೆ. ಇವತ್ತು ನಿಜವಾಗ್ಲೂ ಮೆಚ್ಚಬೇಕಾಗಿದ್ದು. ಅಲ್ಲಿಗೇನು ಒಳ್ಳೆ ಸಕ್ಸಸ್ ಆಗಿದೆ ಸರ್ ತಮ್ಮದು? ಒಳ್ಳೆ ಸಕ್ಸಸ್ ಆಗಿದೆ ಸರ್ ಚಾಕ್ವೇಲು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅದು ಈಗ ಇಷ್ಟು ದೂರದಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ. ಏನಂದರೆ ಹೊಸಕೋಟೆ ಬಿಟ್ಟ ತಕ್ಷಣ ಬಿದ್ರಳ್ಳಿ ಆರಾಮಾಗಿ ನೋಡ್ಕೊಂಡು ಬಂದುಬಿಡ್ಬೋದು ನಮ್ಮ ರೋಗಿಗಳ. ಅವ್ರಿಗೆ ನೀವು ಏನು ಸೇವೆ ಕೊಡ್ತಾ ಇದ್ದೀರಾ ಸರ್? ನಮ್ಮ ಕಡೆಯಿಂದ ಇಲ್ಲಿಂದ ನಮ್ಮದೇ ಬಸ್ ವ್ಯವಸ್ಥೆ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ. ಸೊ ಒಳರೋಗಿಗಳಿಗೆ ಏನು ಚಿಕಿತ್ಸೆ ಇದೆಯೋ ನಮ್ಮ ಕಡೆಯಿಂದ ಜನರಿಕ್ ಮೆಡಿಸಿನ್ ಆಗಿರ್ಬೋದು, ನಾರ್ಮಲ್ ಆಗಿ ಎಕ್ಸ್ರೇ, ECG, ಬ್ಲಡ್ ಇನ್ವೆಸ್ಟಿಗೇಷನ್ಸು, ಇದೆಲ್ಲ ಕ್ಯಾಂಪ್ ಕಡೆಯಿಂದ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಇದ್ರ ಮೇಲೆ ಬೇರೆ ಸರ್ಜರಿ, ಆಪ್ರೇಷನ್ಸು ಆ ಥರ ಇಲ್ಲದ್ರೆ ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಅವ್ರ ಹತ್ರ BPL ಕಾರ್ಡ್ ಮೇಲೆ ಆ ಇನ್ಶೂರೆನ್ಸ್ ಇದರಲ್ಲೆಲ್ಲ ನಾವು ಆಪ್ರೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಅದ್ರ ಮೇಲೆ ಏನಾದರೂ ಮೆಡಿಸಿನ್ ಆ ಥರ ಏನೋ ಬಂದರೆ ಜನರಿಕ್ ಮೆಡಿಸಿನ್ ನಾವು ಕೊಡ್ತೀವಿ. ಕೆಲವೊಂದು ಅವರು ಬೈ ಮಾಡಬೇಕಾಗತ್ತೆ, ನಾವು ಸಪೋರ್ಟಿವ್ ಆಗಿ ಮಾಡ್ತೀವಿ ಅವ್ರಿಗೆ. ಸೊ ಆದಮೇಲೆ ಎಲ್ಲ ಸರ್ಜರಿ, ಆಪ್ರೇಷನ್ಸ್ ಎಲ್ಲ ಆದಮೇಲೆ ನಾವೇ ಇವತ್ತು ನಿಮ್ಮ ಪಾಂಪ್ಲೆಟಲ್ಲಿ ನೋಡಿದೆ, ಸುಮಾರು ಜನ ನಮ್ಮನ್ನು ಕೇಳಿದ್ರು, ನಾವು ಹೇಳಿದ್ದೀವಿ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲಪ್ಪ, ನೀವು ಹೋಗಿ ಅಲ್ಲಿ ನೋಡಿ ಇದ್ದರೆ ತೋರಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಇವತ್ತು ಎಷ್ಟು ಜನ ತಜ್ಞರು ನಿಮ್ಮ ಡಾಕ್ಟರ್ಸು, ಸೀನಿಯರ್ ಡಾಕ್ಟರ್ಸು ಬಂದಿದ್ದಾರೆ ಈ ಕ್ಯಾಂಪ್ಗೆ? ನಮ್ಮದ್ರಲ್ಲಿ 8 ಜನ ಡಾಕ್ಟರ್ಸ್ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಸರ್? ಆರ್ಥೋಪೆಟಿಕ್ಕು, ಮೆಡಿಸಿನ್ನು, ಜನರಲ್ ಮೆಡಿಸಿನ್ನು, ಪೀಡಿಯಾಟ್ರಿಷನ್ನು, ಮತ್ತು ಜನರಲ್ ಸರ್ಜರಿ, ಕಣ್ಣಿನ ಡಾಕ್ಟ್ರು, ಆಪ್ತಾಲ್ ಡಾಕ್ಟರು, ಇನ್ನೂ ಕೆಲವು ತಜ್ಞರಿದ್ದಾರೆ, ಡೆರ್ಮಟಾಲಜಿನೂ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟಿಂದನೂ, ಜನರಿಕ್ ಡಿಪಾರ್ಟ್ಮೆಂಟಿಂದನೂ ಎಲ್ಲ ಡಾಕ್ಟರ್ಸು ಬಂದಿದ್ದಾರೆ. 8 ಜನ ಟೋಟಲ್ ಆಗಿ ಡಾಕ್ಟರ್ಸ್ ಬಂದಿದ್ದಾರೆ. ಮತ್ತು BP ಮತ್ತು ಶುಗರ್ ಚೆಕಪ್ಗೆ, ECG ಅದೆಲ್ಲ ನರ್ಸಿಂಗ್ ಸ್ಟಾಫ್ ಅಂತ ನಮ್ಮ ಕಡೆಯಿಂದ 3 ಜನ ನರ್ಸಿಂಗ್ ಸ್ಟಾಫು ಬಂದಿದ್ದಾರೆ. ಸೊ ಈ ಸೇವೆ ಮಾಡ್ತಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಡಾಕ್ಟ್ರನ್ನ ಸ್ವಲ್ಪ ಪರಿಚಯ ಮಾಡಿಸ್ತೀರಾ ತಜ್ಞರ? ನಮ್ಮ ವೀಕ್ಷಕರಿಗೂ ತೋರಿಸೋಣ, ಪಕ್ಕದ ಹಳ್ಳಿಯವರು ನೋಡ್ತಾರೆ. ಹಾಂ ಸರ್, ಹೇಳಿ ಸರ್. ಇವರು ಸರ್ ನಮ್ಮ ಇವರು ಈಸ್ಟ್ ಪಾಯಿಂಟ್ ಸ್ಟಾಫು. BP ಮತ್ತು ಶುಗರು ಆ್ಯಂಡ್ ECG ಎಲ್ಲ ಎಲ್ಲ ಮಾಡ್ತಾರೆ. ಸೊ 3 ಮೆಂಬರ್ಸು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಬರ್ತಾರೆ. ಏನು ಅವ್ರ ಹೆಸರು? ಅವ್ರ ಹೆಸರು ವನಿತಾ ಅಂತ. ನಿಮ್ಮ ಹೆಸರಮ್ಮ? ವಾಟ್ ಯುವರ್ ನಿಮ್ಮ ಮೇಡಮ್? ಮೇಡಮ್ ನಮಸ್ಕಾರ. ತಾವು ಕಣ್ಣಿನ ಡಾಕ್ಟ್ರು, ತಮ್ಮ ಹೆಸರು ಮೇಡಮ್? ಪೂಜಾ. ಎಷ್ಟು ಜನಕ್ಕೆ ಟ್ರೀಟ್ ಮಾಡಿದ್ದೀರಿ ಇವತ್ತು? ಅಂದಾಜಿಗೆ 60 ಜನ ಬಂದಿದ್ರಾ? ಏನೆಲ್ಲ ಆಪ್ರೇಷನ್ನ ಇಲ್ಲ ಏನಾದರೂ ಸ್ಪೆಕ್ಸ್ ಮಾತ್ರನಾ? ಆಪ್ರೇಷನ್ ಬೇಕಾದವರಿಗೆ ಆಪ್ರೇಷನ್ ಹೇಳಿದ್ದೀವಿ, ಸ್ಪೆಕ್ಸ್ ಬೇಕಾದವರಿಗೆ ಸ್ಪೆಕ್ಸ್ ಹೇಳಿದ್ದೀವಿ. ಈಗ ಇಲ್ಲಿಂದನೇ ಕರ್ಕೊಂಡು ಹೋಗ್ತೀರಾ ನೀವು? ನಾಳೆ 10 ಗಂಟೆಗೆ ಬಸ್ ಬರುತ್ತೆ. ನಿಮ್ಮದೇ ಉಚಿತವಾದ ಬಸ್ಸು? ಊಟನೂ ನಿಮ್ಮದೇ? ಊಟನೂ ನಮ್ಮದೇ. ಮತ್ತು ಕರ್ಕೊಂಬರೋದು ನಿಮ್ಮದೇ? ಬರೋದು ಈ ಥರ ಸೇವೆ ಎಲ್ಲಿ ಸಿಗುತ್ತೆ ಅಲ್ವಾ? ಖುಷಿ ಪಡಬೇಕು. ಓಕೆ, ಇನ್ನೂ ಬೇರೆ ಏನಾದರೂ ಹೇಳೋದಿದೆಯಾ ಮೇಡಮ್? ಏನಿಲ್ಲ. ತುಂಬ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ, ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಉಮಾಮಾ ಖಾನ್ ಅಂತ, ಮೂಳೆ ವಿಭಾಗದಿಂದ. ಹೌದಾ? ಎಷ್ಟು ಜನ ಬಂದಿದ್ದು ಸರ್ ರೋಗಿಗಳು? ಅರೌಂಡ್ 80 to 90 ಪೇಷಂಟ್ಸ್. ಹೌದಾ? ಏನು ಎಲ್ರಿಗೂ ಆಪ್ರೇಷನ್ನ ಇಲ್ಲ ಬೇರೆ ಏನಾದರೂ ಇದೆಯಾ? ಇಲ್ಲ, ಏನಾದರೂ ಏನಾದರೂ ಪ್ರಾಬ್ಲಮ್ ಕಡಿಮೆ ಈ ಮ್ಯಾನೇಜ್ ಕನ್ಸರ್ವೇಟಿವ್ಲಿ ಮಾಡ್ತೀವಿ ನಾವು. ಏನಾದರೂ ಜಾಸ್ತಿ ಇದ್ದರೆ ಅಡ್ವೈಸ್ ಮಾಡ್ತೀವಿ. ನಾವು ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಗೆ ನಾವು ರೆಫರ್ ಮಾಡ್ಕೊತೀವಿ. ಏನಾದರೂ ಆಪ್ರೇಷನ್ ಬೇಕು ಪೇಷಂಟ್ಗೆ ಅಂದರೆ ನೆಸೆಸಿಟಿ ಇದೆ ನಾವು ಅಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ತಮ್ಮ ಪರಿಚಯ? ನಾನು ಡಾಕ್ಟರ್ ಮೇಘ್ನಾ ಅಂತ, ಗೈನಕೋಲಜಿಸ್ಟ್. ಇವತ್ತು ಒಂದು 10 to 15 ಪೇಷಂಟ್ಸ್ ಬಂದಿತ್ತು. ಸೊ ಅದರಲ್ಲಿ ಎಲ್ಲ ರೆಫರ್ ಮಾಡಿದ್ದೀವಿ. ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡೋದು ಮಾಡಿದ್ದೀವಿ, ಅದಕ್ಕೆ ರೆಫರ್ ಮಾಡಿದ್ದೀವಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್. ಈ ಭಾಗಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು? ಈ ಭಾಗದಲ್ಲಿ ಯಾವ ರೀತಿ ಇದೆ? ಏನಾದರೂ ವಿಶೇಷವಾಗಿ ನೀವು ಪೇಷಂಟ್ಗಳು ಬಂದಿದ್ದಾರಲ್ಲ, HIV ಏನಾದರೂ ಜಾಸ್ತಿ ಇದೆಯಾ ಇಲ್ಲ ಕಮ್ಮಿ ಇದೆಯಾ ಅಂತಲ್ಲ, ಬಟ್ ಇನ್ಫೆಕ್ಷನ್ಸ್ ಜಾಸ್ತಿ ಇದೆ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಅದ್ರ ಕುರಿತಾಗಿ ಸ್ವಲ್ಪ
ಅದೇನು ನೀರು ಏನಾದ್ರು ನೀರು ತೊಂದರೆ ನಮ್ಗನ್ಸುತ್ತೆ ಇಲ್ಲಿ ನಾವು ಕುಡಿತಾ ಇರೋ ನೀರು ಸರಿ ಇಲ್ಲ ಅಂತ. ಸ್ವಲ್ಪ ಎಜುಕೇಷನ್ ಬೇಕು, ಹೆಲ್ತ್ ಎಜುಕೇಷನ್. ಓಹೋ, ಹೆಲ್ತ್ ಎಜುಕೇಷನ್ ಕೊಟ್ಟು ಒಂದು ಸ್ವಲ್ಪ ಅವ್ರಿಗೆ ಇದು ಮಾಡಿದ್ರೆ ಸರ್ ಹೋಗ್ತಾರೆ. ಹೌದು. ಥ್ಯಾಂಕ್ ಯು ಸರ್. ತಮ್ಮ ಸರ್? ನಾನು ಡಾಕ್ಟರ್ ಸುಹಾಸ್ ಅಂತ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಸರ್ಜರಿ. ಹ್ಞೂ ನಾನೊಂದು 30-35 ಪೇಷಂಟ್ಸ್ ಬಂದಿದ್ದರು, ಅದರಲ್ಲಿ ಒಂದು 10 ರೆಫರ್ ಮಾಡಿದ್ವಿ. ಹ್ಞೂ ಇಲ್ಲಿ ಡಯಾಬಿಟಿಸ್ ಇರೋದ್ರಿಂದ ಅಲ್ಸರ್ಸ್ಗಳು ಜಾಸ್ತಿ ಇದೆ, ಜೊತೆಗೆ ವೆರಿಕೋಸ್ ವೇನ್ಸ್ ಜಾಸ್ತಿ ಇದೆ. ವೆರಿಕೋಸ್. ಈಗ ಎಷ್ಟು ಜನಕ್ಕೆ ಅಡ್ಮಿಷನ್ಗೆ ನೀವು ಬರ್ಕೊಟ್ಟಿದ್ದೀರಾ? 15 ಮೆಂಬರ್ಸ್ ಇಲ್ಲಿ 15 ಬರ್ತಾರೆ. ಬರ್ತಾರೆ. ಏನಂದರೆ ಹತ್ತಿರ ನಮಗೆ ನೀವು ಏನು ಗೊತ್ತಾ, ಚಿಂತಾಮಣಿ ಬಿಟ್ಟರೆ ಹೊಸಕೋಟೆ ಬಿಟ್ಟ ತಕ್ಷಣ ಅಲ್ಲೇ ಈ ಥರ ಸೂಪರ್ ಸ್ಪೆಷಾಲಿಟೀಸು ನಮಗೆ ಹತ್ತಿರ ಇರೋವಂಥದ್ದು ಯಾವುದೂ ಇಲ್ಲ. ಆ ಒಂದು ಇದರಿಂದ ಎಲ್ಲರೂ ತುಂಬ ಬರ್ತಾಯಿದ್ದಾರೆ ಪೇಷಂಟ್ಸು ಆ ಥರ. ಮತ್ತು ಬೇರೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲಿನ ರೋಗಿಗಳು ಪರೀಕ್ಷೆ ಮಾಡಿದ್ದೀರಾ? ಮೂಳೆ ಡಾಕ್ಟರ್ ನೋಡಿದಂಗೆ ಇಲ್ಲಿ ಫ್ಲೂರಿನ್ ಜಾಸ್ತಿ ಇದೆ ಹಾಂ. ವಾಟರಲ್ಲಿ. ಹ್ಞೂ ಸೊ ಅದಕ್ಕೆ ಮೂಳೆ ಸಮಸ್ಯೆಗಳು ತುಂಬ ಅಂದರೆ ತುಂಬ ಜಾಸ್ತಿ ತುಂಬ ಇದೆ. ಏನು 40 ವರ್ಷ ಇದ್ರೂ 60 ವರ್ಷ ಥರ ಕಾಣಿಸ್ತಾರೆ. ಅಂದರೆ ಅವ್ರಿಗೆ ಮೂಳೆ ಪ್ರಾಬ್ಲಮ್ ಬರೋದು 40 ವರ್ಷದಿಂದ 60 ವರ್ಷಕ್ಕೆ ಬರೋದ್ರಿಂದ 40 ವರ್ಷಕ್ಕೆ ಬರ್ತಾ ಇದೆ. ಆ ಥರ ಅದು ದೊಡ್ಡ ಸಮಸ್ಯೆ. ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅಂದರೆ ಜಾಗ ಚೆನ್ನಾಗಿದೆ, ಬಟ್ ಅದೇ ಹೆಲ್ತ್ ಕಡೆ ಸ್ವಲ್ಪ ಗಮನ ಹಾರಿಸಲ್ಲ. ಹರ್ಸಲ್ಲ ಎಲ್ಲ ರೈತಾಪಿ ವರ್ಗದ ಜನ ಫಸ್ಟ್ ಕೆಲಸ ಮಾಡೋಣ, ದುಡಿಯೋಣ, ಮತ್ತು ಹೆಲ್ತ್ ಹೆಂಗೋ ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದು ನೋಡ್ಕೊಳ್ಳೋಣ ಅಂತ ಒಂದು ನೆಗ್ಲೆಕ್ಟ್ ಮಾಡ್ತಾರೆ ಆರೋಗ್ಯದ ಬಗ್ಗೆ. ಈ ರೀತಿ ಕ್ಯಾಂಪ್ಗಳು ಬಂದಾಗ ಅವ್ರಿಗೊಂಥರ ಹುರುಪು ಹುಟ್ಟುತ್ತೆ. ಓ ಏನೋ ಫ್ರೀನಂತೆ ಹೋಗಿ ತೋರಿಸ್ಕೊಂಬಂದ್ಬಿಡೋಣ ಬಿಡೋ ಏನೋ ಅಂತಾರೆ ಅರ್ಧ ಜನ. ಅದು ನಿಜವಾಗ್ಲೂ ನೀವು ಈ ರೀತಿ ಇದು 10ನೇ ಕ್ಯಾಂಪ್ ಅಂತ ಗೊತ್ತಾಯ್ತು ನನಗೆ. ಈ 10 ಕ್ಯಾಂಪ್ಗಳು ಮಾಡಿರೋದ್ರಿಂದ 10ನೇ ಕ್ಯಾಂಪ್ಗೂ ಸುಮಾರು ಜನ ಬಂದಿದ್ದಾರೆ. ನಮಗೂ ಕೇಳ್ತಾರೆ, ಕಾಸಿಲ್ಲ ಏನಿಲ್ಲ ಹೋಗಿ ತೋರಿಸ್ಕೊಳ್ರಪ್ಪ ಅಂದರೆ ಅವಾಗ ಬರ್ತಾರೆ ಜನ. ಈಗ ಏನಂದರೆ ಇನ್ನೊಂದು ಇಲ್ಲೆಲ್ಲ ವ್ಯವಸಾಯ ಮಾಡೋವಂಥ ಜನ, ಯಾರು ದೊಡ್ಡ ಶ್ರೀಮಂತರು ಏನಿರಲ್ಲ. ಆ ಒಂದು ಇದರಿಂದ ಪಾಪ ನೀವು ಒಳ್ಳೆ ಸೇವೆ ಮಾಡ್ತಾಯಿದ್ದೀರ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಅರುಣ್ ಅಂತ, ಸ್ಕಿನ್ ಡಾಕ್ಟರು. ಹಾಂ. ಅದೇ ನಾನು ನೋಡಿದಾಗ ಸ್ಕಿನ್ ಪ್ರಾಬ್ಲಮ್ ತುಂಬ ಇದೆ ಆ್ಯಕ್ಚುಲಿ. ಈ ಸ್ಕೇಬಿಸ್ ಆಗಲಿ, ಈ ಟೀನಿಯಾ ಆಗಲಿ, ಆಮೇಲೆ ಅದೇ ಓವರ್ ದ ಕೌಂಟರ್ ಅಂದರೆ ಮೆಡಿಕಲ್ ಶಾಪಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅದು ಜಾಸ್ತಿ ಎಲ್ಲ ಆಗುತ್ತೆ. ಸ್ಟೆರಾಯ್ಡ್ ಯೂಸ್ ಜಾಸ್ತಿ ಮಾಡ್ತಾರೆ ನೋಡಿರೋ ಪ್ರಕಾರ. ಅವ್ರು ಗೊತ್ತಿಲ್ದಿರಾ? ಗೊತ್ತಿಲ್ದಿರ ಏನೋ ಕೇಳ್ತಾರೆ, ಅವ್ರು ಕೊಡ್ತಾರೆ. ಸೊ ಪ್ರಾಪರಾಗಿ ಡಾಕ್ಟ್ರಿಗೆ ಹೋಗ್ಬಿಟ್ಟು ಸಜೆಷನ್ಸ್ ಇರಲ್ಲ, ಸಜೆಷನ್ಸು ಇಲ್ಲ, ಪ್ರಾಪರಾಗಿ ಗೈಡೆನ್ಸ್ ಇಲ್ಲ ಇಲ್ಲಿ. ಸೊ ಆಮೇಲೆ ಅದೇ ಒಂದು ಸ್ವಲ್ಪ ಇನ್ನೂ ಹೆಲ್ತ್ ಎಜುಕೇಷನ್ ಬೇಕು. ಆಮೇಲೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅದು ಎಲ್ಲ ಡೆವಲಪ್ ಆಗಬೇಕು. ಈಗ ನೀವು ಇವತ್ತು ಎಷ್ಟು ಜನನ ಅಟೆಂಡ್ ಮಾಡಿದ್ದೀರಿ? ಸ್ಕಿನ್ ಇಶ್ಯೂಸ್ ಅಂದರೆ ಇದ್ದೇ ಇರುತ್ತೆ. ಲೈಕ್ ಅಲ್ಲ, ಟೋಟಲ್ ಎಷ್ಟು ಜನ ಪೇಷಂಟ್ ಬಂದಿರ್ಬೋದು? 20-25 ಪೇಷಂಟ್ ಇದ್ದರು. ಆದರೆ ಅದೇ ಬೇರೆ ಕೇಸಸ್ ಆದ್ರೂ ಇಚ್ಚಿಂಗ್ ಇರ್ತದೆ, ಡ್ರೈನೆಸ್ ಇರ್ತದೆ, ಅದು ಮಿಕ್ಸ್ ಇರ್ತದೆ. ಬೇರೆ ಡಿಪಾರ್ಟ್ಮೆಂಟು ನಮ್ಮ ಡಿಪಾರ್ಟ್ಮೆಂಟು ಅದ್ರ ಮೇಲೆ ಟ್ರೀಟ್ ಮಾಡಿದ್ದೀವಿ. ಭಾಳ ಸ್ಕೇಬಿಸ್ ಜಾಸ್ತಿ. ಸ್ಕೇಬಿಸ್ ಅಂದರೆ ಅದು ಕಜ್ಜಿ ಥರ ಜಾಸ್ತಿ. ಅದು ಯಾವಾಗುತ್ತೆ ಅಂದರೆ ಸ್ವಚ್ಛತೆ ಇಲ್ಲ ಅಂದರೆ ಆ ಥರ ಒಂದು ಸ್ವಲ್ಪ ಹೆಲ್ತ್ ಎಜುಕೇಷನ್ ಬೇಕು ಜನರಿಗೆ. ಸರ್ ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ಭುವನೇಶ್ವರ್ ಮೆಡಿಸನ್ನಾ ಸರ್? ಇವತ್ತು ಎಷ್ಟು ಪೇಷಂಟ್ಗಳು ಅಟೆಂಡ್ ಮಾಡಿದ್ದೀರಾ? ಮಾಡಿರ್ಬೋದು 40 ಆದರೂ. 40. ಏನು ಅನಿಸುತ್ತೆ ನಮಗೆ ಇವತ್ತು ಈ ಕ್ಯಾಂಪಲ್ಲಿ? ನಮ್ಗೆ ತುಂಬ ಇದೆ ಅಂದರೆ ನೋವು ಇವ್ರದ್ದೇ ಜಾಸ್ತಿ ಬರ್ತಿದ್ದಾರೆ, ಬಟ್ ವಯಸ್ಸಾದವರೇ ಜಾಸ್ತಿ ಬರ್ತಿದೆ. ಅಷ್ಟು ಯಂಗ್ ಏಜ್ ಅಷ್ಟು ಕಾಣ್ತಾ ಇಲ್ಲ ಪೇಷಂಟ್. ಅವ್ರು ವಯಸ್ಸಾದವ್ರು ಮೋಸ್ಟ್ಲಿ ಅದು 60-70 ಏಜ್ ಆದರೂ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಮೂಳೆ ಸೌದಿರುತ್ತೆ, ಸ್ವಲ್ಪ ಇದು ಆಗುತ್ತೆ ಅಲ್ವಾ. ನೋವು ಅಂತ ಬರೋರೇ ಜಾಸ್ತಿ, ತುಂಬ ಜನ. ಈಗ ಅಡ್ಮಿಷನು ಎಷ್ಟು ಜನ ಬಂದಿದ್ದಾರೆ? ಅಡ್ಮಿಷನ್ಗೆ ಅಲ್ಲಿ ಏನಾರು ಅಡ್ಮಿಷನಿಗೆ ಬರ್ತಾ ಇದ್ದಾರೆ ಸರ್. ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.